ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಇವತ್ತು ಹೊಸ ಒಂದು ಹೋರಾಟ ನಡೆದಿದೆ. ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಿದರೆ, ಹೋರಾಟಗಾರರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಎಲ್ಲ ಹೋರಾಟಗಾರರನ್ನ ನಾನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ವೈಯಕ್ತಿಕ ಕಾರಣಗಳಿತ್ತು ಮತ್ತು ಇನ್ನೊಂದು ಮೀಟಿಂಗ್ ಕೂಡ ಇತ್ತು ಅವತ್ತು. ಹೀಗಾಗಿ ಹೋರಾಟಗಾರರು ನಮ್ಮ PPP ಮೆಡಿಕಲ್ ಕಾಲೇಜ್ ಬೇಡ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಹಾಗಾದ್ರೆ ಅದು ಸರ್ಕಾರ ಮಾಡಬೇಕಾದ್ರೆ ಹಣ ಬೇಕಾಗ್ತದೆ, ಎಲ್ಲ ಬೇಕಾಗ್ತದೆ, ಸಮಯ ತಗೋತಾರೆ. ಹೋರಾಟಗಾರರು ಕೂಡ ಅದಕ್ಕೆ 2 ವರ್ಷ ಹೋಗ್ಲಿ ಅಥವಾ 10 ವರ್ಷ ಹೋಗ್ಲಿ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿಗೆ PPP ದೇಶ ಮುಕ್ತಾಯ ಆದ ಹಾಗೆ ಮುಖ್ಯಮಂತ್ರಿಗಳು ಆಯ್ತು ಮುಂದೆ ಕನ್ಸಿಡರ್ ಮಾಡ್ತೀವಿ. ಈಗ ಇಮಿಡಿಯೇಟ್ಲಿ ಈಗ PPP ಇತ್ತು, ಬೇಡ ಅಂದ್ರೆ ಆಯ್ತು ಗೌರ್ಮೆಂಟ್ ಅಂತೂ ಮಾಡೋದು ಅಂತ ಹೇಳಿ ಸಿಕ್ತು. ಇದಾದ್ರೂ ಕೂಡ ಅವ್ರು ಯಾಕೆ ಹೋರಾಟ ಮುಂದುವರಿಸಿಕೊಂಡಿದ್ದಾರೆ ಅನ್ನೋದು ನಾನು ತಿಳಿದು, ಹಾಗಾಗಿನೂ ಕೂಡ ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳ ಕರ್ಕೊಂಡೋಗಿ ನಾನೇ ಸ್ಪಷ್ಟವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ನಮ್ಮಲ್ಲಿ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ, ಶೀಘ್ರದಾಗಲಿ ಏನ್ರಿ ಅದರ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು. ನಾನೇ ಕೂಡ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೇನೆ. ಅನೇಕ ಮಂದಿ ಅಂದ್ರೆ ಎಲ್ಲರೂ ಅಲ್ಲ, ಕೆಲವು ಬಿಜೆಪಿ, ಎಲ್ಲ ಬಿಜೆಪಿ ಅವರಲ್ಲ, ಕೆಲವು ಬಿಜೆಪಿ ನಮ್ಮ ಜಿಲ್ಲೆಯ ಪುಡಾರಿಗಳು, ಗಿರಾಕಿಗಳು ಹೋಗಿ ಇನ್ನೇನೋ ಮಾತಾಡ್ದನ್ನ ನನಗೆ ಯೂಟ್ಯೂಬ್ ಅನ್ನು ಕಳಿಸಿದ್ದಾರೆ. ಹೆಸರು ತಗೊಳಕ್ಕೂ ಹೋಗುದಲ್ಲ, ಕೆಲವೊಂದು ಗಿರಾಕಿಗಳು ಆ ಕೆಲಸ ಮಾಡಿದವು. ಆದ್ರೆ ಇದು PPP ಹೆಂಗೆ ಬಂತು ಅಂತ ಹೇಳಿ ಇವತ್ತು ದಿವಸ ಎಲ್ಲರೂ ಗೊತ್ತಾಗುತ್ತೆ. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು? ಒಂದು ನಿಮಿಷ ಪ್ಲೀಸ್ ಕುತ್ಕೊಂಡ್ಬಿಡ್ರಿ ಪ್ಲೀಸ್. ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು? ನಾನು ಈ ಬಿಜೆಪಿ ಅವರು ವಿಶೇಷವಾಗಿ ಹೋರಾಟಗಾರರು ಕೂಡ ಈ PPP ಪ್ರಾರಂಭ ಆಗಿದೆ ಬಿಜೆಪಿಯಿಂದ. ನಮ್ಮ ವಿಜಯಪುರಕ್ಕೆ PPP ಆಗ್ಬೇಕು ಅಂತ ಹೇಳಿ ಒಂದು ಕಾಪಿನೂ ಕೊಡ್ತೇನೆ. ಹಿಂದೆ 22ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದು ನಮ್ಮ ಸಚಿವರಾಗಿದ್ದಂತ ಡಾಕ್ಟರ್ ಸುಧಾಕರ್ ಮತ್ತು ನನಗೆ ಅನ್ಕೊಂಡು ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಅವರು ಈ ಒಂದು 9/5 ಕಾಪೀಸ್ ಕೊಡ್ತೀನಿ, 9/5/2000 ರಾಜ್ಯದ 11 ಜಿಲ್ಲೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ಹಾಗೂ ಜಿಲ್ಲಾಸ್ಪತ್ರೆ ಉನ್ನತೀಕರಿಸಲು ಐಡೆಕ್ಸ್ ಸಂಸ್ಥೆಯ ಸೇವೆಯನ್ನು 3,24,50,00,000 ವೆಚ್ಚದಲ್ಲಿ ಟ್ರಾನ್ಸಾಕ್ಷನ್ ಅಡ್ವೈಸರಿ ಆಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆ ಅಧಿನಿಯಮ 1999 ಕಲಂ 4J ಅಡಿಯಲ್ಲಿ ಅರ್ಜಿ ಎಕ್ಸಂಪ್ಷನ್ ವೈದ್ಯಕೀಯ ಶಿಕ್ಷಣ ಪಾರದರ್ಶಕ ಕಾಯ್ದೆ ವಿನಾಯಿತಿ ನೀಡಿದೆ. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವೈದ್ಯಕೀಯ ಶಿಕ್ಷಣ ಇಲಾಖೆ ದೃಢಪಡಿಸುವುದು. ಆಮೇಲೆ ಅಂದು ನವೀನ್ ರಾಜ್ ಸಿಂಗ್, ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್, ಗವರ್ಮೆಂಟ್ ಆಫ್ ಅಡ್ವೈಸ್ ಸರ್ವಿಸ್ ಫಾರ್ ಡೆವಲಪಿಂಗ್ ಮೆಡಿಕಲ್ ಕಾಲೇಜಸ್ ಅಂಡ್ ಅಪ್ಗ್ರೇಡಿಂಗ್ ಮೆಡಿಸಿನ್ ಕಾಲೇಜ್ 11 ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂಡರ್ PPP ನೆಟ್ವರ್ಕ್. ಅದೇ ಸೇಮ್ ಸಬ್ಜೆಕ್ಟ್. ಡಿಸೆಂಬರ್ 8, 2025 ಈಗ 15 ದಿವಸ ಇದೆ, 15 ದಿವಸ ಇದೆ. ಕೇಂದ್ರ ಸರ್ಕಾರ ಸೆಂಟ್ರಲ್ ಪುಷಸ್ PPP ಮೆಡಿಕಲ್ ಕಾಲೇಜ್ ನೇಷನ್ ವೈಡ್ 11 projects get nod under new funding model. Districts has entered a new central with 11 private. ಅದನ್ನ ಕೂಡ ಅದ್ರ ಬಗ್ಗೆ ಹಿಡಿದ ಕಾಪಿ ಕೊಡ್ತೀನಿ. ನಾ ಹೇಳೋದಿಷ್ಟೇ.